ಇನ್ನು ಹೆಚ್ಚಾಗಿ ಸಾರ್ವಜನಿಕರಲ್ಲಿ ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಗಂಡಸರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ? ಭಾಳಷ್ಟು ಮಟ್ಟಿಗೆ ಹೆಣ್ಣು ಮಕ್ಕಳಲ್ಲಿ ಇದು ಸಮಸ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಂಗ್ ವುಮನ್ ಇದ್ದವರಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ. ಅಂದರೆ ಗಂಡು ಮಕ್ಕಳಿಗೆ ಬರಬಾರ್ದು ಅಂತೇನಿಲ್ಲ, ಗಂಡು ಮಕ್ಕಳಲ್ಲೂ ಇದೆ, ಎರಡೂ ಗಂಡು ಮಕ್ಕಳಲ್ಲೂ ಇರ್ಬೋದು, ಹೆಣ್ಮಕ್ಳಲ್ಲಿ ಜಾಸ್ತಿ. ಇನ್ನು ಹೆಂಗಸರಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದಾಗ ಈಗ ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಅಂತ ಎರಡು ರೀತಿಯ ಥೈರಾಯ್ಡ್ ಸಮಸ್ಯೆಗಳಿದೆ. ಈ ಎರಡು ರೀತಿಯ ಥೈರಾಯ್ಡ್ಗಳು ಹೆಣ್ಣು ಮಕ್ಕಳ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತರುತ್ತೆ? ಇದರಿಂದ ಥೈರಾಯ್ಡ್ ಸಮಸ್ಯೆ ಬಂದ ನಂತರ ಅವರ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಥವಾ ಅದರಿಂದ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತಾ? ಈ ಹಾರ್ಮೋನು ಎಲ್ಲ ಬೇರೆ ಬೇರೆ ಸಿಸ್ಟಮ್ಸ್ಗಳನ್ನು ಅಫೆಕ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಬಟ್ ಕಾಮನ್ ಆಗಿ ನಾನು ಹೇಳಿದಾಗೆ ತೂಕ ಜಾಸ್ತಿ ಆದಾಗ ಜಾಸ್ತಿ ಆದಾಗ ಇದು ಹಾರ್ಮೋನ್ ಕಮ್ಮಿ ಆಗಿದೆ ಅಂತ ಹೇಳುತ್ತೆ. ಹಾಗೆಯೇ ಮೆನ್ಶುವಲ್ ಡಿಸ್ಟರ್ಬೆನ್ಸಸ್ಸು, ಬ್ಲೀಡಿಂಗ್ ಜಾಸ್ತಿ ಆಗೋದು, ಕೆಲವು ಸಲ ಇದೇನೇ ಆಗೋದು, ಮೆನ್ಶುಯೇಷನ್ನೇ ಆಗದೆ ಇರುವಂಥದ್ದು, ಈ ಥರದ ಎರಡೂ ಸಮಸ್ಯೆಗಳು ಥೈರಾಯ್ಡ್ ಪ್ರಾಬ್ಲಮಲ್ಲಿ ಆಗ್ಬೋದು. ಸೊ ಕೆಲವು ಸಲ ಇದನ್ನೇ ಟ್ರೀಟ್ ಮಾಡದೆ, ಅದನ್ನು ಹಾಗೆ ರೆಕಗ್ನೈಸೇ ಮಾಡದೆ, ಟ್ರೀಟ್ ಮಾಡದೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸು. ಇದು ಭಾಳ ದಿನ ಟ್ರೀಟೇ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ನರ್ವ್ಗಳಿಗೆ ಎಲ್ಲ ಪ್ರಾಬ್ಲಮ್ ಆಗ್ಬೋದು, ಮಸಲ್ಸ್ ವೀಕ್ನೆಸ್ ಬರ್ಬೋದು, ಲೆಥಾರ್ಜಿ, ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ದರು, ಇದು ಸಮ್ಟೈಮ್ಸ್ ಯಾವ ಲೆವೆಲಿಗೆ ಹೋಗ್ಬಿಡ್ಬೋದು. ಇದು ಟ್ರೀಟ್ ಮಾಡೇ ಇಲ್ಲ, ರೆಕಗ್ನೈಸ್ ಮಾಡೇ ಇಲ್ಲ ತುಂಬ ವರ್ಷಗಳು ಅಂತ ಹೇಳಿದ್ರೆ ಪೂರ್ತಿ ಪೇಷಂಟ್ಗಳು ಕೋಮಾ ಸ್ಟೇಜ್ಗೂ ಬೇಕಾದ್ರೆ ಹೋಗ್ಬೋದು. ಆ ಸಮಸ್ಯೆಗಳೆಲ್ಲ ಆಗ್ಬೋದು. ಬಟ್ ಯೂಶ್ವಲಿ ಆ ಥರದ್ದೆಲ್ಲ ಈಗ ತುಂಬ ರೇರ್, ಬಿಕಾಸ್ ಈಗ ಟೆಸ್ಟ್ಗಳೆಲ್ಲ ಮಾಡೋದು ಇದೆ ಮತ್ತು ಟ್ರೀಟ್ಮೆಂಟ್ ತೊಗೊಳ್ಳೋದು ಎಲ್ಲ ಕಾಮನ್ ಆಗಿರೋದು. ಆ ಥರದ ಪ್ರೆಸೆಂಟೇಷನ್ಸ್ಗಳು ವೆರಿ ವೆರಿ ಅನ್ಕಾಮನ್. ಇನ್ನು ಗಂಡಸರಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅವರ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ಬೋದು? ಅವರಲ್ಲಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ? ಈಗ ತಮ್ಗೆ ಹೇಳಿದಾಗೆ ಎಲ್ಲದನ್ನು ಸೇಮ್, ಗಂಡಸರಲ್ಲೂ ಹೆಂಗಸರಲ್ಲೂ ಸೇಮ್ ಪ್ರಾಬ್ಲಮ್ಗಳು, ಎಕ್ಸೆಪ್ಟ್ ಮೆನ್ಸ್ಟ್ರುಯೇಷನ್ ಬಿಟ್ಟು ಬೇರೆ ಎಲ್ಲ ಸಮಸ್ಯೆಗಳನ್ನು ಅವರಲ್ಲೂ ಆಗ್ಬೋದು, ಗಂಡು ಮಕ್ಕಳಲ್ಲೂ ಆಗ್ಬೋದು. ಇನ್ನು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಮಗು ಆಗೋದಿಲ್ಲ, ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳಲ್ಲೂ ಕೂಡ ಮಗು ಆಗೋದಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಹಾಗಾದರೆ ಥೈರಾಯ್ಡ್ ಸಮಸ್ಯೆ ಬಂದವರಿಗೆ ಮಗು ಆಗೋದಕ್ಕೆ ಏನಾದರೂ ಸಮಸ್ಯೆ ಆಗತ್ತಾ? ಖಂಡಿತ ಇದು ಫರ್ಟಿಲಿಟಿನ ಅಫೆಕ್ಟ್ ಆಗುತ್ತೆ. ಬೋತ್ ಹೈಪೋಥೈರಾಯ್ಡಿಸಮ್ ಇದರಲ್ಲೂ ಹಾರ್ಮೋನ್ ಕಮ್ಮಿ ಇದ್ದಾಗಲೂ ಜಾಸ್ತಿ ಇದ್ದಾಗಲೂ ಇಬ್ಬರಲ್ಲೂ ಆಗುತ್ತೆ. ಬಟ್ ಏನಂದರೆ ಟೈಮ್ಲಿ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ, ಹಾರ್ಮೋನ್ ರೀಪ್ಲೇಸ್ಮೆಂಟ್, ಹೈಪೋಥೈರಾಯ್ಡಿಸಮ್ ಇದೆ ಅದರಲ್ಲಿ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಇದನ್ನು ಮಾಡಿದ್ರೆ, ಆದರೆ ಹೈಪೋಥೈರಾಯ್ಡಿಸಮ್ ಇದ್ದಾಗ ಅದನ್ನು ಹಾರ್ಮೋನ್ ಕಡಿಮೆ ಆಗುವಂಥ ಮಾತ್ರೆಗಳು ಕೊಟ್ಟರೆ ನಿಮ್ಮ ಥೈರಾಯ್ಡ್ ಅಂದರೆ ನಾರ್ಮಲ್ ಇರೋದಕ್ಕೆ ಥೈರಾಯ್ಡ್ ಅಂತೀವಿ, ಅದನ್ನು ಕಂಟ್ರೋಲ್ ಮಾಡಿ ಆದಮೇಲೆ ಯಾವುದು ಇದು ಮಾಡಿದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಮ್ಗೆ ಬೇಕಾದಷ್ಟು ಪೇಷಂಟ್ಗಳಿದ್ದಾರೆ ಇದೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಪ್ರೆಗ್ನೆಂಟ್ ಆಗೋದು ಇನ್ಫರ್ಟಿಲಿಟಿ ಡೆಫಿನೆಟ್ಲಿ ಬೇಸಿಕ್ ಪ್ರಾಬ್ಲಮ್ ಇದನ್ನು ಟ್ರೀಟ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆನ ಸರಿ ಹೋಗುತ್ತೆ. ಇನ್ನು ಥೈರಾಯ್ಡ್ ಸಮಸ್ಯೆ ಸಾರ್ವಜನಿಕರಿಗೆ ಬರಲಿಕ್ಕೆ ಏನು ಕಾರಣ? ಮುಖ್ಯವಾಗಿ ಮನುಷ್ಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಏನು? ನಾನು ಆಗಲೇ ತಮಗೆ ತಿಳಿಸಿದಂಗೆ ಎಲ್ಲ ಕಾರಣಗಳನ್ನ ತಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದರಲ್ಲಿ ಏನಂದರೆ ಈಗ ಭಾಳ ಮುಖ್ಯವಾಗಿ ಏನಂತಂದರೆ ಅವೇರ್ನೆಸ್ ಭಾಳ ಆಗಿದೆ. ಮುಂಚೆ ಅನ್ರೆಕಗ್ನೈಸ್ಡ್ ಆಗ್ತಿತ್ತು, ತಮ್ಗೆ ಹೇಳಿದಾಗೇ ಆಲ್ಮೋಸ್ಟ್ ಕೋಮಾ ಹೋಗೋವರೆಗೂ ಕೆಲವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾರಲ್ಲ. ಈಗ ರುಟೀನ್ ಸ್ಕ್ರೀನಿಂಗು ಏನು ಇದನ್ನೇನು ಹೇಳ್ತೀವಿ ಅಂದರೆ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ. ನಮಗೆ ಸಮಸ್ಯೆಗಳಿದ್ದ ನಾನು ಹೇಳಿದೆ ಆ ಥರ ಸಿಮ್ಟಮ್ಸ್ ಏನು ಅಂತ ತಮ್ಗೆ ಆಗಲೇ ತಿಳಿಸಿದೆ. ಅದೇನೂ ಸಿಮ್ಟಮ್ಸ್ ಇಲ್ಲದೇ ನಮ್ಗೆ ಥೈರಾಯ್ಡ್ ಗೊತ್ತಾಗುತ್ತೆ. ಈಗ ಯಾಕಂದರೆ ನೀವು ಏನೋ ಬ್ಲಡ್ ಟೆಸ್ಟಿಗೆ ಹೋಗ್ತೀರಾ, ರುಟೀನ್ ಸ್ಕ್ರೀನ್ ಮಾಡಬೇಕಾದ್ರೆ ಥೈರಾಯ್ಡ್ ಮಾಡ್ತೀರಾ, ಅದರಲ್ಲಿ ಹಾರ್ಮೋನ್ ಕಮ್ಮಿ ಇದೆ ಗೊತ್ತಾಗುತ್ತೆ. ಸೊ ಈ ಥರ ನಮ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ, ಅದನ್ನು ಚೆಕ್ ಮಾಡೋದು ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ ಸಮಸ್ಯೆ ಥೈರಾಯ್ಡ್ ಭಾಳ ಇದೆ ಅಂತ ಅನಿಸುತ್ತೆ. ಮುಂಚೆನೂ ಇತ್ತು, ಈಗಲೂ ಇದೆ. ಈಗ ಅವೇರ್ನೆಸ್ಸಿಂದ ಭಾಳ ಟೆಸ್ಟ್ಗಳು ಮಾಡ್ತಾ ಇರೋದ್ರಿಂದ ನಮ್ಗೆ ಬೇಗ ಗೊತ್ತಾಗಿ ಟ್ರೀಟ್ಮೆಂಟು ಬೇಗ ತೊಗೊಳ್ತಾ ಇರೋದ್ರಿಂದ ಆ ಥರ ಫ್ಲಾರಿಡ್ ಸಿಮ್ಟಮ್ಸ್ಗಳು ನಾನೇನು ತಮ್ಗೆ ಹೇಳೋದಲ್ಲ, ಆ ಥರ ಸಿಮ್ಟಮ್ಸ್ ಅವರು ತುಂಬ ಕಮ್ಮಿ ಈಗ. ಅಲ್ಲ, ಅದೇ ಅದು ಆರ್ಗನ್ ಥೈರಾಯ್ಡ್ ಇದು ಇಲ್ಲ, ಆಹಾರದಲ್ಲ, ಅದು ಹಾರ್ಮೋನ್. ಇನ್ನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.